ಅವನು ಅವಾಗ ಅಳ್ತಾವನೆ. ಈಗ ತೇರ್ ಪ್ರಯೋಜನ, ಮುಂಚೆನೆ ಇರ್ಬೇಕಲ್ಲ ಬುದ್ಧಿ. ಇಲ್ಲ, ಕೊನೆಗೆ ಓವರ್ ಆಲ್ ಆಗಿ ಹೆಂಡತಿನೇ ಕೊಟ್ಲು, ಹಾಕಿಸ್ಕೊಂಡ. ಇವಾಗ ಗಂಡನೂ ಬದುಕಿದಾನೆ, ಹೆಂಡತಿನೂ ಬದುಕಿದಾಳೆ. ಬಟ್ ಮಕ್ಕಳಿಬ್ರು ಕೂಡ ಕೊಟ್ಟಿಲ್ಲ. ಈಗ ಮತ್ತೆ ತಿರ್ಗಾ ಒಂದ್ಸಲ ಜನ್ಮ ಸಿಕ್ತು, ಇನ್ನೊಂದು ಆಪರ್ಚುನಿಟಿ ಸಿಕ್ತು, ಸುವರ್ಣ ಅವಕಾಶ. ಈಗ್ಲೂ ಹಾಗೆ ಮಾಡ್ತಾವನೆ. ಈ ನನ್ನ ಮಗ ಕಿಡ್ನಿ ಕೇಳಿದ್ರೆ ಕೊಟ್ಟಿಲ್ಲ, ಕಿಡ್ನಿ ಕೇಳಿದ್ರೆ ಕೊಟ್ಟಿಲ್ಲ, ಕಿಡ್ನಿ ಕೇಳಿದ್ರೆ ಕೊಟ್ಟಿಲ್ಲ. ಈಗ್ಲೂ ಹಂಗೆ ಮಾಡ್ತಾವನೆ. ಮನುಷ್ಯನಿಗೆ ಒಂದು ಆಪರ್ಚುನಿಟಿ, ದಿವ್ಯ ಒಂದು ವರ ಸಿಕ್ಕಿಬಿಟ್ಟಿದೆ. ಆ ವರಾನು ಕೂಡ ಹಾಳು ಮಾಡ್ಕೊಳ್ತಾವನು. ಮತ್ತೆ ತಿರ್ಗಾ ದ್ವೇಷ ಕತ್ತಿ ಮಸಿತಾವ. ಇಂಥವ್ನು ಖಂಡಿತವಾಗ್ಲೂ ಬದುಕೋದು ಬಹಳ ಬಹಳ ಕಷ್ಟ. ಪ್ರತಿಯೊಬ್ಬರು ಮಾಡೋಂಥ ವಿಚಾರಗಳು ಹಿಂಗೇನೆ. ಏನನ್ನ ಮಾಡಬೇಕು ಅದು ಗೊತ್ತಿಲ್ಲ, ಏನನ್ನ ಮಾಡಬೇಕು ಅದು ಗೊತ್ತಿಲ್ಲ. ಏನನ್ನ ಮಾಡಬಾರ್ದು ಅದನ್ನೇ ಹೆಚ್ಚಾಗಿ ಮಾಡ್ತಾರೆ, ಏನನ್ನ ಮಾಡಬೇಕು ಇದನ್ನು ಕಡಿಮೆ ಮಾಡ್ತಾರೆ. ಇದನ್ನು ಮಾಡೋದಿಲ್ಲ. ದಿನನಿತ್ಯ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಎಲ್ರಿಗೂ ಆಸೆ ಬೆಳಿಬೇಕು, ನಾನು ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಆದರೆ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ದಿನನಿತ್ಯ ಎಕ್ಸಸೈಸ್ ಮಾಡಬೇಕು, ಇದು ಗೊತ್ತಿಲ್ಲ. ಇದು ಗೊತ್ತು ಆದರೆ ಮಾಡಲ್ಲ. ಯಾಕೆಂದ್ರೆ ಏನನ್ನ ಮಾಡಬೇಕು ಅದನ್ನ ಇವ್ರು ಮಾಡಲ್ಲ, ಏನನ್ನ ಮಾಡಬಾರ್ದು ಅದನ್ನ ಮಾಡ್ತಾ ಇರ್ತಾರೆ. ಕುಂತ್ಕೊಂಡು ಗಂಟೆಗಟ್ಟಲೆ ಟಿವಿ ನೋಡೋಕ್ಕಾಗುತ್ತೆ, ಮೊಬೈಲ್ ಹಿಡ್ಕೊಂಡು ನೋಡೋಕ್ಕಾಗುತ್ತೆ, ನ್ಯೂಸ್ ನೋಡ್ತಾರೆ, ಕ್ರಿಕೆಟ್ ನೋಡ್ತಾರೆ, ಸೀರಿಯಲ್ಗಳು ನೋಡ್ತಾರೆ, ವೆಬ್ ಸೀರೀಸ್ಗಳು ನೋಡ್ತಾರೆ. ಒಂದು ಪಾಠ ಕೇಳಬೇಕು, ಒಂದು ಅದ್ಭುತವಾಗಿರುವಂಥ ಒಂದು ಪುಸ್ತಕ ಓದಬೇಕು ಅನ್ನೋದು ಗೊತ್ತಿಲ್ಲ.